ಹಲೋ ಫ್ರೆಂಡ್ಸ್, ಸೊ ಇವತ್ತಿಂದ ಒ ಡಿ ಒ ಪಿ ಸೀರೀಸ್ ಒಳಗೆ ಡಿಸ್ಟ್ರಿಕ್ಟ್ ಇರೋದು ಎರಡು, ಗದಗ್ ಆಮೇಲೆ ರಾಯಚೂರು, ಆ್ಯಂಡ್ ದ ಪ್ರಾಡಕ್ಟ್ ಈಸ್ ಚಿಲ್ಲಿ. ಸೊ ಎರಡು ಡಿಸ್ಟ್ರಿಕ್ಟ್ಸಿಗೆ ಗೌರ್ಮೆಂಟ್ ಹ್ಯಾಸ್ ರೆಕಗ್ನೈಸ್ಡ್ ಒನ್ ಪ್ರಾಡಕ್ಟ್ ದಟ್ ಈಸ್ ಚಿಲ್ಲಿ. ವೈ? ಬಿಕಾಸ್ ಅಲ್ಲಿ ಆ ರೀಜನ್ ಒಳಗೆ ಚಿಲ್ಲಿ ಜಾಸ್ತಿ ಬೆಳಿತಾರ. ಚಿಲ್ಲಿದ ಕ್ವಾಲಿಟಿ ಏನೈತಿ ಅದನ್ನು ಭಾಳ ಚಲೋ ಐತಿ, ಎಕ್ಸ್ಪೋರ್ಟ್ ವರ್ದಿ ಐತಿ. ದಟ್ ಈಸ್ ವೈ ಗೌರ್ಮೆಂಟ್ ಹ್ಯಾಸ್ ರಿಕಗ್ನೈಸ್ಡ್ Gadag and Raichur as for exporting chili. Okay, so let's start with the introduction. Chili pepper. Chili pepper ಅಥವಾ ಚಿಲ್ಲಿ ಅಂತೂ ಕರೀತಾರ. ವೆರೈಟೀಸ್ ಆಫ್ ಬೆರಿ ಫ್ರೂಟ್. ಸೊ ಇದು ಎಲ್ಲಾನು ಒಂದು ಬೆರಿ ಫ್ರೂಟ್ ವೆರೈಟೀಸ್ ಅದಾವು. ಸೊ ಅದ್ರದ್ದು ಸೈಂಟಿಫಿಕ್ ಹೆಸರು ಏನೈತಂತಂದ್ರೆ ಜೀನಸ್ ಕ್ಯಾಪ್ಸಿಕಮ್. ಓಕೆ, ಸೊ ವಿಚ್ ಆರ್ ಮೆಂಬರ್ಸ್ ಆಫ್ ನೈಟ್ ಶೇಡ್ ಫ್ಯಾಮಿಲಿ ಸೋಲನಾಕೇಶಿಯಾ. Okay, cultivated for their pungency. Okay, chili peppers are widely used in many cuisines as spice to add heat to the dishes. So chili ಅದಕ್ಕೆ ಯೂಸ್ ಮಾಡ್ತಾರ, ಏನೈತಿ ಯಾವ್ಯಾವ ಡಿಶಸ್ ಒಳಗೆ ಯೂಸ್ ಮಾಡ್ತಾರ, ಚಿಲ್ಲಿದ ಯೂಸೇಜ್ ಏನೈತಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೈತಿ. ಸೊ ಭಾಳಷ್ಟು ನಾವು ಅದ್ರೊಳಗೆ ಡೀಟೇಲ್ಸ್ ಒಳಗೆ ಹೋಗೋದು ಬೇಡ. ಇನ್ ಕೇಸ್ ನೀವು ಅದ್ರೊಳಗೆ ಡೀಟೇಲ್ನಾಗ ಹೋಗೋರಿದ್ರಿ ಅಂತಂದ್ರೆ ನೀವು ಇದನ್ನು ವಿಡಿಯೋ ಪಾಸ್ ಮಾಡಿ ಓದ್ರಿ. ಸೊ ವಿಡಿಯೋಸ್ ಸುಮ್ಮನೆ ಉದ್ದಾಗ ನಾವು ಎಲ್ಲನೂ ಓದ್ಕೋತ ಕುಂತ್ರೆ ಉಪಯೋಗ ಆಗಂಗಿಲ್ಲ. ಸೊ ಲೆಟ್ ಅಸ್ ಫೋಕಸ್ ಓನ್ಲಿ ಆನ್ ಮೇಜರ್ ಇಂಪಾರ್ಟೆಂಟ್ ಪಾಯಿಂಟ್ಸ್. ನೀವು ಎಕ್ಸ್ಪೋರ್ಟರ್ ಆಗ್ಬೇಕನ್ನತ್ತಿದ್ರಿ ಅಂತಂದ್ರೆ ಯಾವ್ಯಾವ ಪಾಯಿಂಟ್ಸ್ ಮೇಲೆ ನಾವು ಫೋಕಸ್ ಮಾಡಿ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ನೋಡಿ ನಾವು ಎಕ್ಸ್ಪೋರ್ಟರ್ ಆಗ್ಬೋದು, ಅದನ್ನು ನಾವು ನೋಡೋಣ. ಓಕೆ, ಚಿಲ್ಲಿ ಪೆಪ್ಪರ್ಸ್ ಆರ್ ಬಿಲೀವ್ ಟು ಹ್ಯಾವ್ ಒರಿಜಿನೇಟೆಡ್. ಎಲ್ಲಿಂದ ಒರಿಜಿನೇಟ್ ಆಗೈತಿ? ಸೆಂಟ್ರಲ್ ಆರ್ ಸೌತ್ ಅಮೇರಿಕಾ. ಸೆಂಟ್ರಲ್ ಆಮೇಲೆ ಸೌತ್ ಅಮೇರಿಕಾನಾಗಿಂದ ಚಿಲ್ಲಿ ಆ್ಯಕ್ಚುಲಿ ಒರಿಜಿನೇಟ್ ಆಗೈತಿ. ಸೊ ಅಲ್ಲಿಂದ ಫಸ್ಟ್ ಕಲ್ಟಿವೇಟೆಡ್ ಇನ್ ಮೆಕ್ಸಿಕೋ. ಓಕೆ, ಸೊ ಆಫ್ಟರ್ ಕೊಲಂಬಿಯನ್ ಎಕ್ಸ್ಚೇಂಜ್ ಮೆನಿ ಕಲ್ಟಿವೇಟರ್ಸ್ ಆಫ್ ಚಿಲ್ಲಿ ಪೆಪ್ಪರ್ ಸ್ಪ್ರೆಡ್ ಅರೌಂಡ್ ದ ವರ್ಲ್ಡ್. ಓಕೆ, ಸೊ ಭಾಳಷ್ಟು ಬೇರೆ ಬೇರೆ ಡಿಫ್ರೆಂಟ್ ರೀಜನ್ ಆಮೇಲೆ ಕಾಂಟಿನೆಂಟ್ಸ್ದಿಂದ ಇದು ಚಿಲ್ಲಿ ಬಂದೈತಿ. ಓಕೆ, ಚಿಲ್ಲಿ ಪ್ಲಾಂಟ್ಸ್ ಹ್ಯಾವ್ ಬಿನ್ ಕಲ್ಟಿವೇಟೆಡ್ ಬೈ ಹ್ಯೂಮನ್ಸ್ ಫಾರ್ ಇಯರ್ಸ್ 6000 ಇಯರ್ಸ್. ಸೊ 6000 ವರ್ಷ ಹಿಂದಿಂದ ಜನ ಏನೈತಿ ಚಿಲ್ಲಿ ಪ್ಲಾಂಟ್ಸ್ ಬೆಳೆಸ್ಕೊಂತ ಬಂದಾರ. ಕ್ರೇಜಿ. ಸೊ ಎಕ್ಸ್ಕವೇಷನ್ಸ್ ಹ್ಯಾವ್ ಶೋನ್ ದ್ಯಾಟ್ ದ ಹಾಟ್ ಬೆರೀಸ್ ವೇರ್ ಕಲೆಕ್ಟೆಡ್ ಆ್ಯಂಡ್ ಈಟನ್ ಮಚ್ ಅರ್ಲಿಯರ್. ಓಕೆ, ಸೊ ಚಿಲ್ಲಿ ಪ್ಲಾಂಟ್ಸ್ ಸ್ಪ್ರೆಡ್ ಅಕ್ರಾಸ್ ದ ಅಮೆರಿಕನ್ ಕಾಂಟಿನೆಂಟ್ ಫ್ರಮ್ ಮೆಕ್ಸಿಕೋ ಟು ಬ್ರೆಜಿಲ್, ಕ್ಯೂಬಾ ಆ್ಯಂಡ್ ಫೈನಲಿ ಫ್ರಮ್ ಸದರ್ನ್ ಸ್ಟೇಟ್ಸ್ ಆಫ್ ದ USA ಟು ಚಿಲಿ. ಓಕೆ, ಸೊ ಚಿಲಿ ಅಂತ ಹೇಳಿ ಒಂದು ಕಂಟ್ರಿನೂ ಐತಿ, ಅದನ್ನ ನೋಡ್ಬೋದು. ಚಿಲ್ಲಿ ಅಂತ ಕಂಟ್ರಿ ಹೆಸರೇ ಎದಕ್ಕೆ ಬಿದ್ದೈತೆ ಅಂತಂದ್ರೆ ಅದು ಚಿಲ್ಲಿ ಶೇಪ್ ಒಳಗೆ ಐತಿ, ಉದ್ದಗ ಕಂಟ್ರಿ ಐತಿ ಸೌತ್ ಅಮೇರಿಕಾ ಒಳಗೆ. ಸೊ ಯು ಕ್ಯಾನ್ ಗೋ ಆ್ಯಂಡ್ ಚೆಕ್. ಸೊ ಕೊಲಂಬಸ್ ಬ್ರಾಟ್ ಕ್ಯಾಪ್ಸಿಕಮ್ ಪ್ಲಾಂಟ್ಸ್ ವಿತ್ ಹಿಮ್ ಫ್ರಾಮ್ ಹಿಸ್ ಟ್ರಾವೆಲ್ಸ್. ಕೊಲಂಬಸ್ ಅಡ್ಡಾಡಿ ಎಲ್ಲಿಂದ ಕ್ಯಾಪ್ಸಿಕಮ್ ಪ್ಲಾಂಟ್ಸ್ ತೊಗೊಂಬಂದ್ರು. ಸೊ ಆ ಸ್ಪೈಸಿಗೆ ಯೂಶ್ವಲಿ ಸ್ಪ್ಯಾನಿಷ್ ಪೆಪ್ಪರ್ ಅಂತ ಹೇಳಿ ಕರೆಕ್ಟ್ ಇವ್ರು ಸ್ಟಾರ್ಟ್ ಮಾಡಿದ್ರು. ಶಾರ್ಪ್ನೆಸ್ ಏನಿರ್ತೈತಿ ಅದ್ರ ಬೇಸಿಸ್ ಮೇಲೆ 0 to 10 ಒಳಗೆ ಅದನ್ನ ಡಿವೈಡ್ ಮಾಡ್ಯಾರ ಇವರು. ಆಮೇಲೆ ಅದ್ರ ಪಂಜನ್ಸಿ ನಾವು ಕನ್ಸಿಡರ್ ಮಾಡಿದ್ವಿ ಅಂತಂದ್ರೆ ದೇರ್ ಪಾಟ್ಸ್ differ with taste, size, color and ripe fruit. ಓಕೆ, ಸೊ ಚಿಲ್ಲಿ ಬಗ್ಗೆ ನೀವು ಇನ್ನೂ ಜಾಸ್ತಿ ಡೀಟೇಲ್ ಒಳಗೆ ಸ್ಟಡಿ ಮಾಡೋರಿದ್ರಿ, ಯಾರಾದ್ರೂ ಚಿಲ್ಲಿ ಎಕ್ಸ್ಪೋರ್ಟ್ ಮಾಡೋರಿದ್ರಿ ಅಂತಂದ್ರೆ ಎಲ್ಲಿಂದ ಚಿಲ್ಲಿ ಎಕ್ಸ್ಪೋರ್ಟ್ ಮಾಡ್ತೀರಿ, ಯಾವ ರೀಜನಿಂದ ನೀವು ಎಕ್ಸ್ಪೋರ್ಟ್ ಮಾಡೋರಿದ್ರಿ, ಆ ರೀಜನ್ ಒಳಗೆ ಹೋಗಿ ಡೀಪ್ ಡೈವ್ ಮಾಡ್ರಿ. ಆ ಪ್ರಾಡಕ್ಟ್ ಒಳಗೆ ಪ್ರತಿಯೊಂದು ಡೀಟೇಲ್ ಅದ್ರ ಬಗ್ಗೆ ನೀವು ನೋಟ್ ಡೌನ್ ಮಾಡ್ಕೊಂಡು ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಕಡೆಯಿಂದ ಅಥವಾ APMC ಒಳಗೆ ಯಾರು ಸ್ಟಾಕ್ ಮಾಡ್ತಿರ್ತಾರೆ ಅವ್ರ ಕಡೆಯಿಂದ, ಯಾರು ಎಕ್ಸ್ಪೋರ್ಟ್ ಮಾಡ್ತಿರ್ತಾರೆ ಅವ್ರ ಕಡೆಯಿಂದ, ಎಲ್ಲರ ಕಡೆನೂ ಡೀಟೇಲ್ಸ್ ನೀವು ಕಲೆಕ್ಟ್ ಮಾಡಬೇಕಾಗುತ್ತೆ. ಸೊ ದೀಸ್ ಆರ್ ಮೋಸ್ಟ್ ಪಾಪ್ಯುಲರ್ ಚಿಲ್ಲೀಸ್ ಆಫ್ ದ ವರ್ಲ್ಡ್. ಬರ್ಡ್ಸ್ ಐ ಚಿಲ್ಲಿ, ಬಿಷಪ್ಸ್ ಕ್ರೌನ್ ಚಿಲ್ಲೀಸ್, piri piri chili, okay, tabasco chilies, boot jolokia chili, deccan chili variety, prairie fire ornamental chili, habanero chili, chili black pearl. ಸೊ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಏನೈತಿ ಅದನ್ನ ನೀವು ಇನ್ನೂ ನಿಮಗೆ ಜಾಸ್ತಿ ಡೀಟೇಲ್ಸ್ ಅದ್ರೊಳಗೆ ಬೇಕಾಗಿತ್ತು ಅಂತಂದ್ರೆ ನೀವು ಅದನ್ನು ಸ್ಟಡಿ ಮಾಡ್ಬೋದು. ಆ್ಯಕ್ಚುಲಿ ನಾಟ್ ನೆಸೆಸರಿ, ಬಿಕಾಸ್ ಇದು ಹೋಲ್ ವರ್ಲ್ಡ್ ಒಳಗೆ ಯಾವ್ಯಾವ ಚಿಲ್ಲೀಸ್ ಅದಾವ ಅದ್ರ ಬಗ್ಗೆ ಡೀಟೇಲ್ಸ್ ಐತಿ. ಆಮೇಲೆ ನಾ ಏನು ಬಿಲೀವ್ ಮಾಡ್ತೀನಿ ಅಂತಂದ್ರೆ ನಮ್ಗೆ ಎಷ್ಟು ಬೇಕಾಗೈತಿ ಅಷ್ಟು ನಾವು ನಾಲೆಜ್ ತೊಗೋಬೇಕು. ಸುಮ್ಮನೆ ಎಲ್ಲನೂ ನಾಲೆಜ್ ನಾವು ತೊಗೊಂಡು ಇದನ್ನ ತುಂಬ್ಕೊಂತ ಕುಂದ್ರುವಂಗಿಲ್ಲ. ಇದನ್ನ ಎಷ್ಟು ನೀವು ಖಾಲಿ ಇಡ್ತೀರಿ ಅಷ್ಟು ನೀವು ಎಫಿಷಿಯೆಂಟ್ಲಿ ಕೆಲಸ ಮಾಡ್ಬೋದು. ಸೊ ಅನ್ನೆಸೆಸರಿ ಡೀಟೇಲ್ಸ್ ಎಲ್ಲ ನೀವು ನಿಮ್ಮ ತಲೆ ಒಳಗೆ ಹಾಕೊಳಕ್ಕೆ ಹೋಗ್ಬೇಡ್ರಿ. ಇವೆಲ್ಲ ವರ್ಲ್ಡ್ಸ್ ಡಿಫ್ರೆಂಟ್ ಟೈಪ್ಸ್ ಆಫ್ chilies and peppers, not necessary. Okay, the famous varieties of chilies grown and exported from India. ಇದು ನಿಮಗೆ ಇಂಪಾರ್ಟೆಂಟ್ ಐತಿ. ಚಿಲ್ಲೀಸ್ ಇರಲಿಲ್ಲ ಅಂತಂದ್ರೆ ಇಂಡಿಯನ್ ಕ್ಯೂಸಿನ್ ಏನೈತಿ ನಾವೇನು ಡಿಶ್ ತಿಂತೀವಿ ಅದು ಇನ್ಕಂಪ್ಲೀಟ್ ಅಂತ ಹೇಳಿ ಅನಿಸ್ತೈತಿ. ಅಫ್ಕೋರ್ಸ್ ಚಿಲ್ಲಿ, ಸಾಲ್ಟ್ ಆಗಲಿ, ಪೆಪ್ಪರ್ ಆಗಲಿ ಇವೆಲ್ಲನೂ ನಮ್ಮ ಸ್ಪೈಸಸ್ ಸ್ವಲ್ಪ ಬೇಕಾಗ್ತಾವೆ ಅಂದ್ರೆ ನಮಗೆ ಊಟ ಮಾಡ್ದಂಗೆ ಆಗ್ತೈತಿ. ಸೊ ಅದಕ್ಕೆ ನಾವು ನಮ್ಮ ಕ್ಯೂಸಿನ್ ಏನದಾವು, ನಮ್ಮ ಡಿಶಸ್ ಏನದಾವು, ದಟ್ ಈಸ್ ಇನ್ಕಂಪೇರಬಲ್ ಟು ಎನಿ ಅದರ್ ಡಿಶಸ್ ಇನ್ ದ ವರ್ಲ್ಡ್. ಓಕೆ, ವಾಸ್ಕೋ ಡ ಗಾಮಾ ಸಾಹೇಬ್ರು ಏನದಾರ ಅವರು ಚಿಲ್ಲಿ ಇಂಡಿಯಾಗೆ ತೊಗೊಂಬಂದಾರ. ಓಕೆ, 16th century ಒಳಗೆ. ಸೊ 16th centuryಗಿಂತ ಮೊದಲೇನೈತಿ ಬರೀ ಬ್ಲ್ಯಾಕ್ ಪೆಪ್ಪರ್ ಅಷ್ಟೇ ಯೂಸ್ ಮಾಡ್ತಿದ್ವಿ. 16th century ಒಳಗೆ ವಾಸ್ಕೋ ಡ ಗಾಮಾ ಅವ್ರು ಬಂದ ಮೇಲೆ ಅವ್ರು ಚಿಲ್ಲೀಸ್ ತೊಗೊಂಬಂದ್ರು. ಅವಾಗಿಂದ ಇಂಡಿಯಾ ಒಳಗೆ ಚಿಲ್ಲೀಸ್ ಕಲ್ಟಿವೇಶನ್ ಸ್ಟಾರ್ಟ್ ಆಗೈತಿ. ಓಕೆ, ಚಿಲ್ಲೀಸ್ ವೇರ್ ಫಸ್ಟ್ ಇಂಟ್ರೊಡ್ಯೂಸ್ ಬೈ ಇಂಡಿಯನ್ ಪೋರ್ಚುಗೀಸ್ ಇನ್ ಗೋವಾ. ಸೊ ಅಲ್ಲಿಂದ ಸೌತ್ ಇಂಡಿಯಾ ಒಳಗದು ಸ್ಪ್ರೆಡ್ ಹಾಕೊಂತ ಬಂದೈತಿ. ಅದಕ್ಕೆ ಜಾಸ್ತಿ ನೀವು ಹಾವೇರಿ ಒಳಗೆ, ಗುಂಟೂರು ಒಳಗೆ, ಆಂಧ್ರ ಪ್ರದೇಶ ಒಳಗೆ ಎಲ್ಲ ಕಡೆನೂ ನೋಡ್ಬೋದು. ಪ್ಲಸ್ ಮಹಾರಾಷ್ಟ್ರ, ಕರ್ನಾಟಕ, ಗುಜರಾತ್, ತಮಿಳ್ನಾಡು ಈ ರೀಜನ್ ಒಳಗೆ ಸ್ವಲ್ಪ ಜಾಸ್ತಿ ಚಿಲ್ಲಿ ಬೆಳಿತಾರೆ. ಸೊ ಇಂಡಿಯಾದಿಂದ ವೆರೈಟಿ ಆಫ್ ಚಿಲ್ಲೀಸ್ ನಮಗೆ ಏನೇನು ಸಿಗ್ತಾವು ಎಕ್ಸ್ಪೋರ್ಟ್ ಮಾಡ್ಬೋದು ಅದನ್ನ ನೀವು ನೋಡ್ಬೋದು. ಭೂತ್ ಜಕೋಲಿಯಾ ನಾರ್ತ್ ಈಸ್ಟ್ ರೀಜನ್ ಆಫ್ ಇಂಡಿಯಾ. ಸೊ ನಾರ್ತ್ ಈಸ್ಟ್ ಒಳಗೆ ನೀವು ಇದ್ರಿ ಅಂತಂದ್ರೆ ಭೂತ್ ಜಕೋಲಿಯಾ ಅಂತ ಹೇಳೋದು ಸಿಗ್ತೈತಿ.
ಸೊ ಅಲ್ಲಿಂದ ನೀವು ಅದನ್ನು ತೊಗೋಬೋದು. ಕಾಶ್ಮೀರಿ ಚಿಲ್ಲೀಸ್ ಕಾಶ್ಮೀರದಿಂದ, ಜ್ವಾಲಾ ಚಿಲ್ಲಿ ಗುಜರಾತ್, ಗುಂಟೂರು ಚಿಲ್ಲಿ ಆಂಧ್ರ ಪ್ರದೇಶ್, ಕಂತಾರಿ ಚಿಲ್ಲಿ ಕೇರಳ, ಓಕೆ, ಬ್ಯಾಡಗಿ ಚಿಲ್ಲಿ ಕರ್ನಾಟಕ. ಡೆಫಿನೆಟ್ಲಿ ಬ್ಯಾಡಗಿ ಏನೈತಿ, ಬ್ಯಾಡಗಿ ನೀವು ಊರಿಗೆ ಹೋಗಿದ್ರಿ ಅಂತಂದ್ರೆ ಅಲ್ಲಿ ನೋಡ್ಬೋದು, ದೊಡ್ಡ ದೊಡ್ಡ ಮಾರ್ಕೆಟ್ ಅದಾವು. ಓಕೆ, ಸೊ ಅಲ್ಲಿ ಯಾವಾಗಾರ ವಿಸಿಟ್ ಮಾಡ್ರಿ. ಅಲ್ಲಿದ್ದ ಚಿಲ್ಲಿ ಏನದಾವು ಡೆಫಿನೆಟ್ಲಿ ಲಾರ್ಜೆಸ್ಟ್ ಕ್ವಾಂಟಿಟಿ ಒಳಗೆ ಎಕ್ಸ್ಪೋರ್ಟ್ನು ಆಗ್ತಾವು. ಪ್ಲಸ್ ಅದು ಜಿಯೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ ಏನೈತಿ, GI ಟ್ಯಾಗ್ ಐತಿ, ರಿಜಿಸ್ಟರ್ಡ್ ಐತಿ. ಓಕೆ, ಫ್ರಾಮ್ ಚೆನ್ನೈ ಗೌರ್ಮೆಂಟ್ ಆಫ್ ಇಂಡಿಯಾ. ಸೊ ನೀವು ಕರ್ನಾಟಕದಿಂದ ಎಕ್ಸ್ಪೋರ್ಟ್ ಮಾಡ್ಬೇಕನ್ನತ್ತಿದ್ರಿ ಅಂತಂದ್ರೆ ಎಲ್ಲೂ ಹೋಗೋದು ನೆಸೆಸರಿ ಇಲ್ಲ, ಬ್ಯಾಡಗಿಗೆ ಹೋಗ್ರಿ, ಅಲ್ಲಿ ಚಿಲ್ಲೀಸ್ ನೀವು ತೊಗೊಂಡು ಇಮಿಡಿಯೇಟ್ಲಿ ಎಕ್ಸ್ಪೋರ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬೋದು. ಸೊ ಅದಕ್ಕೆ ಭಾಳ ಡಿಮಾಂಡ್ ಐತಿ ಮಾರ್ಕೆಟ್ ಒಳಗೆ. ಓಕೆ, ರಾಮನಾಥ್ ಮುಂಡು ಆರ್ ಗುಂಡು ತಮಿಳ್ನಾಡುದಿಂದ ಐತಿ, ಧಾನಿ ಮಣಿಪುರ್. ಸೊ ಇದ್ರ ಫೋಟೋಸ್ ಅವ್ರು ಕೊಟ್ಟಿಲ್ಲ. ಟೊಮ್ಯಾಟೊ ಚಿಲ್ಲಿ ಆಂಧ್ರ ಪ್ರದೇಶ್, ಓಕೆ, ಮದ್ರಾಸ್ ಪುರಿ ಆಂಧ್ರ ಪ್ರದೇಶ್, ಖೋಲಾ ಚಿಲ್ಲಿ ಗೋವಾ, ದಲ್ಲೆ ಖುರ್ಸಾನಿ ಸಿಕ್ಕಿಂ. ಓಕೆ, ಸೊ ಚಿಲ್ಲೀಸ್ HS ಕೋಡ್ ಏನದಾವು. ಸೊ ಇಷ್ಟೊಂದು ಭಾಳಷ್ಟು ವೆರೈಟಿ ಆಫ್ ಚಿಲ್ಲೀಸ್ ಇದ್ರೂ ಕೂಡ ಅದ್ರ HS ಕೋಡ್ ಏನದಾವು 4 ಅದಾವು. ಓಕೆ, ಸೊ 09042110, 070960100, 09042219. ಓಕೆ, ಸೊ ಜೀನಸ್ ಕ್ಯಾಪ್ಸಿಕಮ್ ಏನೈತಿ ಅದು 110 ಒಳಗೆ ಬರ್ತೈತಿ. ಗ್ರೀನ್ ಚಿಲ್ಲಿ ಏನೈತಿ ಅದು 6010 ಆ್ಯಂಡ್ 2219 ಕ್ರಶ್ಡ್ ಆರ್ ಗ್ರೌಂಡ್ ಅದರ್ ಫ್ರೂಟ್ಸ್ ಆಫ್ ಜೀನಸ್ ಕ್ಯಾಪ್ಸಿಕಮ್. ಸೊ ಈ ಥರ ಡಿಫ್ರೆನ್ಶಿಯೇಟ್ ಆಗ್ತೈತಿ HS ಕೋಡ್ ಒಳಗೆ. ಓಕೆ, ವರ್ಲ್ಡ್ ಎಕ್ಸ್ಪೋರ್ಟ್ಸ್ ಆ್ಯಂಡ್ ಇಂಪೋರ್ಟ್ಸ್ ನಾವೀಗ ನೋಡೋಣ. ಸೊ ಟೋಟಲ್ ಗ್ಲೋಬಲ್ ಇಂಪೋರ್ಟ್ಸ್ ಏನಾಗ್ತೈತಿ, ಅದು 17,11,000 USD ಇಂಪೋರ್ಟ್ಸ್ ಗ್ಲೋಬಲಿ ಆಗ್ತೈತಿ. ಸೊ ಒನ್ ಆಫ್ ದ ಬಿಗ್ಗೆಸ್ಟ್ ಇಂಪೋರ್ಟರ್ ಇಸ್ ಚೈನಾ, ಸೆಕೆಂಡ್ ಇಂಪೋರ್ಟರ್ ಇಸ್ USA, ಥೈಲ್ಯಾಂಡ್, ಸ್ಪೇನ್, ಮಲೇಷಿಯಾ. ಓಕೆ, ಆಮೇಲೆ ಗ್ಲೋಬಲ್ ಎಕ್ಸ್ಪೋರ್ಟ್ಸ್ ಏನೈತಿ 15 lakh USD ಎಕ್ಸ್ಪೋರ್ಟ್ ಆಗ್ತೈತಿ. ಆ್ಯಂಡ್ ಒನ್ ಆಫ್ ದ ಬಿಗ್ಗೆಸ್ಟ್ ಎಕ್ಸ್ಪೋರ್ಟರ್ ಇಸ್ ಇಂಡಿಯಾ. ಸೊ ಅಗೇನ್ ಲಾಸ್ಟ್ ವಿಡಿಯೋ ಒಳಗೆ ನಾವು ಟರ್ಮರಿಕ್ ಏನು ನೋಡಿದ್ವಿ, ಟರ್ಮರಿಕ್ ಆದಮೇಲೆ ಚಿಲ್ಲಿದೂ ಬಿಗ್ಗೆಸ್ಟ್ ಎಕ್ಸ್ಪೋರ್ಟರ್ ಇಂಡಿಯನ್ ಅದರ. ಸೊ ಡೆಫಿನೆಟ್ಲಿ ಒನ್ ಆಫ್ ದ ಹಾಟ್ ಪ್ರಾಡಕ್ಟ್ ಟು ಎಕ್ಸ್ಪೋರ್ಟ್ ಫ್ರಮ್ ಇಂಡಿಯಾ. ಸೊ ಸ್ಪೆಷಲಿ ನಾವು ಕರ್ನಾಟಕದಿಂದ ಟರ್ಮರಿಕ್ ಪ್ಲಸ್ ಚಿಲ್ಲಿ ಎರಡು ನಮ್ಮ ಕಡೆ ಅದಾವು. ಓಕೆ, ಭಾಳಷ್ಟು ಪ್ರಾಡಕ್ಟ್ಸ್ ಅದಾವು, ಬಟ್ ಹೈಯೆಸ್ಟ್ ಎಕ್ಸ್ಪೋರ್ಟ್ ಆಗುವಂಥ ಪ್ರಾಡಕ್ಟ್ಸ್ ಒಳಗೆ ಇವು 2 ಪ್ರಾಡಕ್ಟ್ಸ್ನು ನಮ್ಮ ಸ್ಟೇಟ್ ಒಳಗೆ ಅದಾವು. ಸೊ ವಿ ಆರ್ ಲಕ್ಕಿ ಟು ಹ್ಯಾವ್ ದಟ್. ಸೊ ದೀಸ್ ಆರ್ ದ ಕಂಟ್ರೀಸ್. ಚೈನಾ ಸೆಕೆಂಡ್ ಹೈಯೆಸ್ಟ್ ಎಕ್ಸ್ಪೋರ್ಟರ್ ಅದರ, ಪೇರು, ಮ್ಯಾನ್ಮಾರ್, ಮೆಕ್ಸಿಕೋ. ಸೊ ಅದರದ ಡೀಟೇಲ್ಸ್ ಅವ್ರು ಬಾರ್ ಚಾರ್ಟ್ ಒಳಗೂ ಕೊಟ್ಟಾರ. ಸೊ ಇದೇನೈತಿ HS ಕೋಡ್ 090421, ಈ HS ಕೋಡ್ ಡೇಟಾ ಇತ್ತು. ಓಕೆ, ಫ್ರೂಟ್ಸ್ ಆಫ್ ಜೀನಸ್ ಕ್ಯಾಪ್ಸಿಕಮ್ ಆರ್ ದ ಜೀನಸ್ ಪಿಮೆಂಟಾ ಡ್ರೈಡ್ ನೀದರ್ ಕ್ರಸ್ಟ್ ನಾರ್ ಗ್ರೌಂಡ್. ಸೊ ಸೆಕೆಂಡ್ ಏನೈತಿ 070960 ಫ್ರೆಶ್ ಆರ್ ಚಿಲ್ಡ್ ಫ್ರೂಟ್ಸ್ ಆಫ್ ಜೀನಸ್ ಕ್ಯಾಪ್ಸಿಕಮ್ ಆರ್ ಪಿಮೆಂಟಾ. ಸೊ ಇದರ ಗ್ಲೋಬಲ್ ಇಂಪೋರ್ಟ್ಸ್ ಏನೈತಿ 65,66,000 USD. ಓಕೆ, ಸೊ USA, ಜರ್ಮನಿ, ಯುನೈಟೆಡ್ ಕಿಂಗ್ಡಮ್, ಕ್ಯಾನಡಾ, ಫ್ರಾನ್ಸ್, ದೀಸ್ ಆರ್ ದ ಟಾಪ್ ಇಂಪೋರ್ಟರ್ಸ್. ಆಮೇಲೆ ಗ್ಲೋಬಲ್ ಎಕ್ಸ್ಪೋರ್ಟರ್ಸ್ ಯಾರು ಅದರ ಈ ಪ್ರಾಡಕ್ಟ್ ಒಳಗೆ, ಸ್ಪೇನ್, ಮೆಕ್ಸಿಕೋ, ನೆದರ್ಲ್ಯಾಂಡ್ಸ್, ಕ್ಯಾನಡಾ, ಆ್ಯಂಡ್ 5th ಇಸ್ ಇಂಡಿಯಾ. ಓಕೆ, ಸೊ ಇಂಡಿಯಾದ ಕ್ವಾಂಟಿಟಿ ಪ್ರಾಡಕ್ಟ್ ಒಳಗೆ ಸ್ವಲ್ಪ ಕಡಿಮೆ ಐತಿ. ಓಕೆ, ಸೊ ನೆಕ್ಸ್ಟ್ ಇಸ್ 090422 ಫ್ರೂಟ್ಸ್ ಆಫ್ ದ ಜೀನಸ್ ಕ್ಯಾಪ್ಸಿಕಮ್ ಆರ್ ದ ಜೀನಸ್ ಪಿಮೆಂಟಾ crushed or ground. ಚಿಲ್ಲಿಗೆನ ಗ್ರಿಜಿನಸ್ ಕ್ಯಾಪ್ಸಿಕಮ್ ಅಂತಾರ. ದಟ್ ಈಸ್ ದ ಸೈಂಟಿಫಿಕ್ ನೇಮ್ ಆಫ್ ಚಿಲ್ಲಿ. ಸೊ ಗ್ಲೋಬಲ್ ಇಂಪೋರ್ಟ್ಸ್ ಇಸ್ ಆಲ್ಮೋಸ್ಟ್ 10 lakhs and global exports is 12 lakhs. ಟಾಪ್ ಇಂಪೋರ್ಟರ್ಸ್ ಇವು 5 ಕಂಟ್ರೀಸ್ ಅದಾವು. ಆಮೇಲೆ ಟಾಪ್ ಎಕ್ಸ್ಪೋರ್ಟರ್ಸ್ ಆರ್ ದೀಸ್ ಕಂಟ್ರೀಸ್. ಆ್ಯಂಡ್ ಇಂಡಿಯಾದಿಂದ ನೀವು ನೋಡ್ಬೋದು 2,32,961 $US ಅಷ್ಟು ಎಕ್ಸ್ಪೋರ್ಟ್ ಆಗೈತಿ. ಸೊ ಎಕ್ಸ್ಪೋರ್ಟ್ ಪರ್ಫಾರ್ಮೆನ್ಸ್ ಆಫ್ ಚಿಲ್ಲಿ ಫಾರ್ ದ ಲಾಸ್ಟ್ 4 years. ಸೊ ಸ್ವಲ್ಪ ಇದನ್ನ ನಾವು ಝೂಮ್ ಮಾಡಿ ನೋಡ್ಬೇಕಾಗ್ತೈತಿ. ಸೊ ಲೆಟ್ ಅಸ್ ಟೇಕ್ ಇಟ್ ಹಿಯರ್. ಓಕೆ, ಸೊ ಐ ಹೋಪ್ ಈಗ ಅದನ್ನು ನೋಡ್ಬೋದು ನಾವು ಪ್ರಾಪರ್ಲಿ. ಓಕೆ, ಸೊ ದೀಸ್ ಆರ್ ದ 3 HS ಕೋಡ್ಸ್. ಇವು 3 HS ಕೋಡ್ಸ್ ಅದಾವು. ಓಕೆ, ಜೀನಸ್ ಕ್ಯಾಪ್ಸಿಕಮ್, ಗ್ರೀನ್ ಚಿಲ್ಲಿ, ಕ್ರಸ್ಟ್ ಆರ್ ಗ್ರೌಂಡ್. 1819, 1920, 2021, 2022 ವರೆಗೆ ಇದು ಎಲ್ಲಾನು ಡೀಟೇಲ್ಸ್ ಅವ್ರು ಕೊಟ್ಟಾರ. AI ಇಸ್ ಆಲ್ ಇಂಡಿಯಾ, KTK ಇಸ್ ಕರ್ನಾಟಕ. ಸೊ ಡೀಟೇಲ್ಸ್ ನೀವು ಇಲ್ಲಿ ನೋಡ್ಬೋದು ಎಷ್ಟು ಎಕ್ಸ್ಪೋರ್ಟ್ ಆಗೈತೆ ಅಂತ ಹೇಳಿ. ಓಕೆ, ವೈ? ಬಿಕಾಸ್ ದಿಸ್ ಇಸ್ ಆಲ್ ಇಂಡಿಯಾ ಆ್ಯಂಡ್ ಕರ್ನಾಟಕ ಎಕ್ಸ್ಪೋರ್ಟ್ ಪರ್ಫಾರ್ಮೆನ್ಸ್. ಓಕೆ, ಸೊ ಮೇಜರ್ ಇಂಪೋರ್ಟಿಂಗ್ ಕಂಟ್ರೀಸ್ ಚೈನಾ, ಥೈಲ್ಯಾಂಡ್, ಶ್ರೀಲಂಕಾ, UAE, Qatar, Bangladesh, USA, UAE and Australia. So definitely China, Thailand, Sri Lanka, UAE, Qatar, Bangladesh ಇವೆಲ್ಲ ಕಂಟ್ರೀಸ್ಗೆ ಇಮಿಡಿಯೇಟ್ಲಿ ನೀವು ಹೋಗಿ ಎಕ್ಸ್ಪೋರ್ಟ್ ನೀವು ಮಾಡೋಕ್ಕೆ ಪಾಸಿಬಿಲಿಟೀಸ್ನು ಜಾಸ್ತಿ ಅದಾವೆ. ವೈ? ಬಿಕಾಸ್ ಈಸಿಲಿ ನೀವು ಅಲ್ಲಿ ಟ್ರಾವೆಲ್ ಮಾಡ್ಬೋದು. ಸೊ ದಿಸ್ ಇಸ್ ದ ಎಕ್ಸ್ಪೋರ್ಟ್ ಪರ್ಫಾರ್ಮೆನ್ಸ್ ಆಫ್ ಚಿಲ್ಲಿ. ಸೊ ಎಕ್ಸ್ಪೋರ್ಟ್ ಅನಾಲಿಸಿಸ್ ಆಫ್ ಚಿಲ್ಲೀಸ್ ಲಾಸ್ಟ್ 21-22 ಒಳಗಿಂದ ಎಕ್ಸ್ಪೋರ್ಟ್ ಅನಾಲಿಸಿಸ್ ಐತಿ. ಸೊ
09042110 of genus capsicum all ಇಂಡಿಯಾದಿಂದ ಎಷ್ಟಾಗೈತಿ ವ್ಯಾಲ್ಯೂ ಇನ್ $1 million $875.34. ಸೊ ಕರ್ನಾಟಕ ಒಳಗ $3.33 million ಎಕ್ಸ್ಪೋರ್ಟ್ ಆಗೈತಿ ಅಂಡ್ ದಟ್ ಈಸ್ ಆಲ್ಸೋ ಅ ಗುಡ್ ನಂಬರ್. ಆಮೇಲೆ ಯಾವ ಕಂಟ್ರೀಸಿಗೆ ಆಗೈತೆ ಅಂತಂದ್ರೆ UAE, ಬಾಂಗ್ಲಾದೇಶ್, ಮಲೇಷಿಯಾ ಪ್ಲಸ್ 22 ಅದರ್ ಕಂಟ್ರೀಸ್. ಓಕೆ, ಸೊ ಡೇಟಾಬೇಸ್ ನಿಮಗೆ ಪೋರ್ಟ್ ಡೇಟಾಬೇಸ್ ಸಿಗ್ತೈತಿ. ಆ ಪೋರ್ಟ್ ಡೇಟಾಬೇಸ್ ತೊಗೊಂಡು ನೀವು ಕಂಪ್ಲೀಟ್ ಸ್ಟಡಿ ಮಾಡಿ ಬೇರೆ ಬೇರೆ ಮತ್ತೆ ಯಾವ ಕಂಟ್ರೀಸಿಗೆ ಹೋಗತೈತಿ ಅದನ್ನು ನೋಡಿ ಅದನ್ನು ನೀವು ಟಾರ್ಗೆಟ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಈಸ್ 0709610 ಗ್ರೀನ್ ಚಿಲ್ಲಿ ಕರ್ನಾಟಕದಿಂದ $1.95 million ಎಕ್ಸ್ಪೋರ್ಟ್ ಆಗೈತಿ. ದ್ಯಾಟ್ ಟು UAE, UK, ಬಾಂಗ್ಲಾದೇಶ್ ಪ್ಲಸ್ 6 ಅದರ್ ಕಂಟ್ರೀಸ್. ಸೊ ಡೆಫಿನೆಟ್ಲಿ UAE ಅಂತಂದ್ರೆ ದುಬೈಗಂತೂ ಎಕ್ಸ್ಪೋರ್ಟ್ ಕಂಟಿನ್ಯೂಸ್ಲಿ ಆಗೇ ಆಗತೈತಿ ಗ್ರೀನ್ ಚಿಲ್ಲಿ. ಸೊ ನೆಕ್ಸ್ಟ್ HS ಕೋಡ್ ಇಸ್ 090422219 ಕ್ರಶ್ಡ್ ಆರ್ ಗ್ರೌಂಡ್ ಗ್ರೌಂಡ್ ಮಾಡಿದ್ದು ಚಿಲ್ಲಿ ಏನದಾವ ಅದನ್ನು ಎಕ್ಸ್ಪೋರ್ಟ್ ಆಗತೈತಿ. ಕರ್ನಾಟಕ ಈಸ್ ಆನ್ 7th rank, $2.62 million. ಕಂಟ್ರೀಸ್ ಯಾವ್ಯಾವ್ದವು USA, UAE, ಆಸ್ಟ್ರೇಲಿಯಾ ಅಂಡ್ 12 ಅದರ್ ಕಂಟ್ರೀಸ್. ಸೊ ಪ್ರೊಡಕ್ಷನ್ ಡೇಟಾ ಆಫ್ ಚಿಲ್ಲಿ ಇನ್ ಲಾಸ್ಟ್ 5 years. ಸೊ ಲಾಸ್ಟ್ 5 years ಒಳಗೆ ಪ್ರೊಡಕ್ಷನ್ ಡೇಟಾ ಏನೈತಿ ಅದನ್ನ ಇಲ್ಲಿ ಇವ್ರು ತೋರಿಸ್ಯಾರ. ಸೊ ಇದನ್ನು ಕಾಣಾಗತ್ತಿಲ್ಲ. ಸೊ ಲೆಟ್ ಅಸ್ ಓಪನ್ ಇನ್ ದಿಸ್ ವೇ ಆ್ಯಂಡ್ ಝೂಮ್ ಇಟ್. ಓಕೆ, ಕರ್ನಾಟಕದ ಏನೈತಿ ಥರ್ಡ್ ರೋ ಒಳಗೈತಲ್ಲ. ಸೊ ಲೆಟ್ ಅಸ್ ಸಿ ಫಾರ್ 2017-18 ದಟ್ ಈಸ್ ಸೊ 1 lakh ಇದು ಏರಿಯಾ ಐತಿ ಇನ್ ಹೆಕ್ಟರ್ಸ್ ಆ್ಯಂಡ್ ಪ್ರೊಡಕ್ಷನ್ ಈಸ್ 1,91,480 tons. ಓಕೆ, ಸೊ ಇದು ಬರ್ತಾ ಹೆಚ್ಚಾಕೊಂತ ಹೋಗೈತಿ ಏನು ಕಡಿಮೆ ಹಾಕೊಂತ ಹೋಗೈತಿ ಅದನ್ನು ನಾವು ನೋಡೋಣ. ಸೊ ನಾವು ಇಟ್ ಈಸ್ 1,84,533 tons. ಸೊ ದ್ಯಾಟ್ ಈಸ್ ಇನ್ ದ 2021-2022 ಇಯರ್. ಓಕೆ, ಸೊ ಡೆಫಿನೆಟ್ಲಿ ಸ್ವಲ್ಪ ಒಂದು 5,000 ಮೆಟ್ರಿಕ್ ಟನ್ ಅಷ್ಟು ಕಡಿಮೆ ಆಗೈತಿ. ಬಟ್ ನಾಟ್ ಅ ಪ್ರಾಬ್ಲಮ್ ಬಿಕಾಸ್ ಬೇರೆ ಕಡೆಯಿಂದ ಕಂಪೆನ್ಸೇಟ್ ಆಗೇ ಆಗ್ತಿರ್ತೈತಿ. ಸೊ ಒಂದು 5,000 ನಿಮ್ಮದು ಪ್ರೊಡಕ್ಷನ್ ಕಡಿಮೆ ಆಯ್ತು ಅಂತಂದ್ರೆ ಎಕ್ಸ್ಪೋರ್ಟ್ ಆಗಾಗತ್ತಿಲ್ಲ ಅಂತ ಅದರ ಅರ್ಥ ಇರಂಗಿಲ್ಲ. ಸೊ ಬೇರೆ ಸ್ಟೇಟ್ಸ್ದು ಐ ಥಿಂಕ್ ನಾವು ನೋಡೋದು ನೆಸೆಸರಿ ಇಲ್ಲ. ಇನ್ ಕೇಸ್ ನಿಮಗೆ ಇದು ಡೀಟೇಲ್ಡ್ ವ್ಯೂ ಬೇಕಾಗಿತ್ತು ಅಂತಂದ್ರೆ ಯು ಕ್ಯಾನ್ ಝೂಮ್ ಇಟ್ ಆ್ಯಂಡ್ ಹ್ಯಾವ್ ಅ ವ್ಯೂ. ಓಕೆ, ನಾನು ವಿಡಿಯೋ ಇಲ್ಲಿ ಪಾಸ್ ಮಾಡಿ ನೀವು ಅದನ್ನು ಡೀಟೇಲ್ ತೊಗೋಬೋದು. ಅಥವಾ ನಿಮ್ಗೆ ಕೆಳಗೆ ಕೊಟ್ಟಿರುವಂಥ ಇದೇನು ಲಿಂಕ್ಸ್ ಅದಾವಲ್ಲ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ಡೆಫಿನೆಟ್ಲಿ ನಿಮಗೆ ಇದೆಲ್ಲ ಡೀಟೇಲ್ಸ್ ಸಿಗ್ತೈತಿ. ಓಕೆ, ಮೂವಿಂಗ್ ಆನ್, ರೋಲ್ ಆಫ್ ಸ್ಪೈಸ್ ಬೋರ್ಡ್ಸ್. ಸ್ಪೈಸ್ ಬೋರ್ಡ್ ರೋಲ್ ಏನಿರ್ತೈತಿ. ಸೊ ಯಾವಾಗ ನೀವು ಎಕ್ಸ್ಪೋರ್ಟರ್ ಆಗ್ತೀರಿ, ಯಾವುದೋ ಸ್ಪೈಸ್ ನೀವು ಎಕ್ಸ್ಪೋರ್ಟ್ ಮಾಡತ್ತಿದ್ರಿ ಅಂತಂದ್ರೆ ಸ್ಪೈಸ್ ಬೋರ್ಡ್ ಕಡೆ ನೀವು RCMC ತೊಗೋತೀರಿ, ರಿಜಿಸ್ಟ್ರೇಷನ್ ಕಮ್ ಮೆಂಬರ್ಶಿಪ್ ಸರ್ಟಿಫಿಕೇಟ್. ಸೊ ಸ್ಪೈಸ್ ಬೋರ್ಡ್ದವರು ಸ್ಟ್ಯಾಟ್ಯೂಟರಿ ಬಾಡಿ ಅದಾರ, 1987 ಅವ್ರು ಅದಾರ. ಸೊ ಇವ್ರು ಏನು ಮಾಡ್ತಾರೆ ಅಂತಂದ್ರೆ overall development of cardamom industry and export promotion of 52 spices listed. So 52 spices ಏನದಾರ ಸ್ಪೈಸ್ ಬೋರ್ಡ್ ಅಂಡರ್ ಬರ್ತಾವು. ಆಮೇಲೆ ಇದ್ರದ್ದು ಎಕ್ಸ್ಪೋರ್ಟನ್ನು ಪ್ರಮೋಟ್ ಮಾಡ್ಬೇಕಂತ ಹೇಳಿ ಈ ಗೌರ್ಮೆಂಟ್ ಬಾಡಿ ಏನೈತಿ ಅದು ಕೆಲಸ ಮಾಡ್ತಿರ್ತೈತಿ. ಎಕ್ಸ್ಪೋರ್ಟರ್ಸನ್ನು ಪ್ರಮೋಟ್ ಮಾಡೋದು, ಅವ್ರಿಗೆ ಡೇಟಾಬೇಸ್ ಕೊಡೋದು, ಯಾವ ಕಂಟ್ರೀಸಿಗೆ ಜಾಸ್ತಿ ಎಕ್ಸ್ಪೋರ್ಟ್ ಆಗತೈತಿ, ಯಾರ್ಯಾರು ಬಯರ್ಸ್ ಅದಾರ, ಕಸ್ಟಮರ್ಸ್ ಡೇಟಾಬೇಸ್ ಎಲ್ಲನೂ ಪ್ರೊವೈಡ್ ಮಾಡ್ತಾರೆ ಸ್ಪೈಸ್ ಬೋರ್ಡ್ದವರು. ಪ್ಲಸ್ ಸ್ಪೈಸ್ ಬೋರ್ಡ್ದವರು ಇಂಥವು ಸೆಷನ್ಸ್ನು ಆರ್ಗನೈಸ್ ಮಾಡ್ತಿರ್ತಾರೆ. ಅಲ್ಲಿ ಹೋಗಿ ನೀವು ಕಲಿಬೋದು ಅವ್ರ ಕಡೆಯಿಂದ. ಓಕೆ, ಈ ಥರ ನಾವು ಎಕ್ಸ್ಪೋರ್ಟ್ ಮಾಡಬೇಕು, ಇದನ್ನು ಡಾಕ್ಯುಮೆಂಟೇಷನ್ಸ್ ಏನೇನು ಬೇಕಾಗ್ತಾವೆ ಅದನ್ನೆಲ್ಲನೂ ಅವ್ರ ಕಡೆಯಿಂದ ನೀವು ಕಲಿಬೋದು. ವೈ? ಬಿಕಾಸ್ ದೇ ಆರ್ ಆಲ್ಸೋ ಕನೆಕ್ಟೆಡ್ ಇನ್ ದರ್ ಇಂಡಿಯನ್ ಕಾರ್ಡಮಮ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಓಕೆ, ಸೊ ಮೂವಿಂಗ್ ಆನ್ ಪ್ರೈಮರಿ ಫಂಕ್ಷನ್ಸ್. ಸೊ ಸ್ಪೈಸ್ ಬೋರ್ಡ್ದವ್ರದ್ದು ಹೇಳತ್ತಾರ ಅವರು. ಸೊ ರಿಸರ್ಚ್ ಡೆವಲಪ್ಮೆಂಟ್ ಅಂಡ್ ರೆಗ್ಯುಲೇಷನ್ ಆಫ್ ಡೊಮೆಸ್ಟಿಕ್ ಮಾರ್ಕೆಟಿಂಗ್ ಆಫ್ ಸ್ಮಾಲ್ ಅಂಡ್ ಲಾರ್ಜ್ ಕಾರ್ಡಮಮ್, ಪೋಸ್ಟ್ ಹಾರ್ವೆಸ್ಟ್ ಇಂಪ್ರೂವ್ಮೆಂಟ್ ಆಫ್ ಆಲ್ ಸ್ಪೈಸಸ್. ಸೊ ಸ್ಪೈಸ್ ಬೋರ್ಡ್ ಪ್ರೈಮರಿ ಫಂಕ್ಷನ್ಸ್ ಏನೇನದಾವ ಅದೆಲ್ಲನೂ ಇಲ್ಲಿ ಮೆನ್ಷನ್ ಮಾಡ್ಯಾರ. ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಐತಿ and regulation of domestic marketing, post harvest improvement of all spices, promotion of organic production, processing and certification of spices, development of spices in Northeast, provision of quality evaluation services, export promotion of all the spices through support for technology upgradation, quality upgradation, brand promotion, research and product development. So ಇಷ್ಟೆಲ್ಲನೂ ಸ್ಪೈಸ್ ಬೋರ್ಡ್ದವರು ನಿಮ್ಮ ಸಲುವಾಗಿ ಮಾಡಕತ್ತಾರ. ಓಕೆ, ಸೊ ನೀವು ಎಕ್ಸ್ಪೋರ್ಟ್ ಮಾಡಬೇಕೀಗ ಇದನ್ನು. ಸೊ ಅದರ್ ರೆಸ್ಪಾನ್ಸಿಬಿಲಿಟೀಸ್ ರಿಲೇಟೆಡ್ ಟು ದ ಎಕ್ಸ್ಪೋರ್ಟ್ ಪ್ರಮೋಷನ್ ಆಫ್ ಸ್ಪೈಸಸ್ ಆರ್ ಕ್ವಾಲಿಟಿ ಸರ್ಟಿಫಿಕೇಶನ್ ಅಂಡ್ ಕಂಟ್ರೋಲ್, ರಿಜಿಸ್ಟ್ರೇಷನ್ ಆಫ್ ಎಕ್ಸ್ಪೋರ್ಟರ್ಸ್, collection and documentation of trade information, provision of inputs to the central government of policies matters relating to import and export of spices, other activities and services ಏನದಾವು ಈ ಲಿಸ್ಟ್ ಒಳಗೆ ಮೆನ್ಷನ್ ಮಾಡಿರ್ತಾರ. ಈ ಲಿಂಕ್ ಏನೈತಿ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಹಾಕ್ತೀನಿ. ಇನ್ ಕೇಸ್ ನಿಮಗೆ ಇನ್ನೂ ಜಾಸ್ತಿ ಸ್ಟಡಿ ಮಾಡೋದಿತ್ತು ಅಂತಂದ್ರೆ ಯು ಕ್ಯಾನ್ ಗೋ ಥ್ರೂ ದಿಸ್. ಓಕೆ, ಸೊ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಫಾರ್ ಸ್ಪೈಸಸ್, ಗೈಡ್ಲೈನ್ಸ್ ಆನ್ ಕ್ವಾಲಿಟಿ ಇಂಪ್ರೂವ್ಮೆಂಟ್, MRLs of pesticides, European Spice Association, BIS, FSSAI, AgMark, ASTA, Cleanliness, ಇದು ಎಲ್ಲದ್ರದ್ದು ಏನೇನು ಸ್ಪೆಸಿಫಿಕೇಶನ್ಸ್ ಅವರು ಅದಾವು ಅದು ಎಲ್ಲನೂ ಇದ್ರೊಳಗೆ ಅವ್ರು ಸ್ಟ್ಯಾಂಡರ್ಡ್ಸ್ ಮೆನ್ಷನ್ ಮಾಡಿರ್ತಾರೆ.
ಪ್ರತಿಯೊಂದು ಕಂಟ್ರಿಗೆ ನೀವು ಯಾವ ಕಂಟ್ರಿ ಫೋಕಸ್ ಮಾಡಕತ್ತೀರಿ ಆ ಕಂಟ್ರಿ ಪ್ರಕಾರ ನೀವು ಅದನ್ನು ಲಿಂಕ್ ಓಪನ್ ಮಾಡಿ ಪ್ರಾಪರ್ ಅದ್ರದ್ದು ಏನೇನು ರಿಸ್ಟ್ರಿಕ್ಷನ್ಸ್ ಅದಾವು ರೆಗ್ಯುಲೇಷನ್ಸ್ ಅದಾವು ಅದನ್ನು ನೀವು ಸ್ಟಡಿ ಮಾಡಿ ದೆನ್ ನೀವು ಎಕ್ಸ್ಪೋರ್ಟ್ ಮಾಡಬೇಕಾಗ್ತೈತಿ. ಇದನ್ನೆಲ್ಲ ನಿಮಗೆ ಸ್ಟಡಿ ಮಾಡೋದು ಬೇಕಾಗಿಲ್ಲ ಅಂತಂದ್ರೆ ಈಸಿ ವೇ ಈಸ್ ನಿಮ್ಮ ಬಯರ್ ಯಾರ ಜೊತೆ ನೀವು ಕಮ್ಯುನಿಕೇಟ್ ಮಾಡ್ತಿರ್ತೀರಿ ಆ ಬಯರ್ಸಿಗೆ ನೀವು ಕೇಳಿದ್ರಿ ಅಂತಂದ್ರೆ ಅವರು ನಿಮಗೆಲ್ಲನೂ ಹೇಳ್ತಾರೆ. ನಮಗೆ ಟೆಸ್ಟ್ ರಿಪೋರ್ಟ್ ಎಂಥದ್ದು ಬೇಕು, ಆ ಟೆಸ್ಟ್ ರಿಪೋರ್ಟ್ನಾಗ ಏನೇನು ಇರಬೇಕು ಏನೇನಿಲ್ಲ, ಓಕೆ ಪ್ಯಾರಾಮೀಟರ್ಸ್ ಏನೇನು ಇರಬೇಕು, ಪ್ರಾಪರ್ಟೀಸ್ ಏನೇನು ಇರಬೇಕು, ಮಾಯ್ಶ್ಚರ್ ಎಷ್ಟು ಇರಬೇಕು, ಡ್ರೈ ಎಷ್ಟು ಇರಬೇಕು, ಅದು ಎಲ್ಲನೂ ನಿಮಗೆ ಅವರು ಕಸ್ಟಮರ್ಸ್ ನಿಮಗೆ ಹೇಳ್ತಾರೆ. ಪ್ಲಸ್ ಸಪ್ಲೈಯರ್ಸ್ನು ನಿಮಗೆ ಹೇಳ್ತಾರೆ. ವೈ? ಬಿಕಾಸ್ ಸಪ್ಲೈಯರ್ಸಿಗೂ ಗೊತ್ತಿರ್ತೈತಿ ಕೆಲವೊಂದು ಪ್ರಾಪರ್ಟೀಸ್. ಸೊ ಹಿಂಗೆ ನೀವು ಅದ್ರ ಬಗ್ಗೆ ಇನ್ಫಾರ್ಮೇಷನ್ ತಕ್ಕೊಂಡು ಈ ಫೀಲ್ಡ್ ಒಳಗೆ ನೀವು ಆಸ್ ಅನ್ ಎಕ್ಸ್ಪೋರ್ಟರ್ ಎಂಟರ್ ಆಗ್ಬೋದು. ಓಕೆ, ಎಫ್ ಪಿ ಓಸ್ ಆಫ್ ಚಿಲ್ಲಿ ರಿಜಿಸ್ಟರ್ಡ್ ಅಂಡರ್ ಸ್ಪೈಸ್ ಬೋರ್ಡ್. ಸೊ ಎಫ್ ಪಿ ಓಸ್ ಎಲ್ಲೆಲ್ಲ ಅದಾವು ಇಂಡಿಯಾ ಒಳಗೆ ಅದನ್ನ ಇಲ್ಲಿ ಮೆನ್ಷನ್ ಮಾಡ್ಯಾರ. ಚಿಕ್ಕಬಳ್ಳಾಪುರ, ಅಮರಾವತಿ, ಬಳ್ಳಾರಿ, ಆಮೇಲೆ ಚನ್ನರಾಯನಪಟ್ಟಣ, ಆಮೇಲೆ ಧಾರವಾಡ, ಆಮೇಲೆ ಗದಗ್ ಆ್ಯಂಡ್ ಹನಗಲ್, ಧಾರವಾಡ ಅಗೇನ್. ಸೊ ಇವೆಲ್ಲನೂ ಎಫ್ ಪಿ ಓಸ್ ಅದಾವು. ನೀವು ಅಲ್ಲಿ ಹೋಗಿ ಅವ್ರ ಕಡೆಯಿಂದನೂ ಭಾಳಷ್ಟು ನೀವು ಹೆಲ್ಪ್ ಅವ್ರ ಕಡೆಯಿಂದ ತೊಗೋಬೋದು. ಸೋರ್ಸಿಂಗ್ನು ನಿಮಗೆ ಹೆಲ್ಪ್ ಮಾಡ್ತಾರೆ, ಲ್ಯಾಬ್ ಟೆಸ್ಟಿಂಗ್ನು ಹೆಲ್ಪ್ ಮಾಡ್ತಾರೆ, ಪ್ಲಸ್ ಎಲ್ಲಿ ನೀವು ಡೇಟಾಬೇಸ್ ನಿಮಗೆ ಎಲ್ಲರ ಬೇಕಾಗಿತ್ತು ಅಂತಂದ್ರೆ ಅದ್ರ ಬಗ್ಗೆನೂ ಹೆಲ್ಪ್ ಮಾಡ್ತಾರೆ. ಸೊ ಯಾರು ಸಪ್ಲೈಯರ್ಸ್ ಅದಾರ ಅವ್ರ ಡೀಟೇಲ್ಸ್ನು ಇವ್ರು ನಿಮಗೆ ಕೊಡ್ತಾರೆ. ಸೊ ಎಕ್ಸ್ಪೋರ್ಟರ್ ಆಗಕ್ಕೆ ನಿಮಗೆ ಏನೇನು ಡೀಟೇಲ್ಸ್ ಆಮೇಲೆ ಎಜುಕೇಟ್ ಮಾಡಬೇಕಾಗ್ತೈತಿ ಅದನ್ನೆಲ್ಲನೂ ಅವ್ರು ಮಾಡಕ್ಕೆ ಅಲ್ಲಿ ಕುಂತಿರ್ತಾರೆ. ಸೊ ಅವ್ರಿಗೆ ಹೋಗಿ ನೀವು ಬೆಟ್ ಆಗಬೇಕಾಗ್ತೈತಿ. Okay, so action plan. Spice Board being the nodal agency has several plans, schemes and training programs and responsibilities. Now aga ಹೇಳಿದಂಗೆ ಇದೆಲ್ಲನೂ ಅವ್ರು ಮಾಡ್ತಿರ್ತಾರೆ. Export oriented production by Spice Board. ಸೊ ಈ ಲಿಂಕ್ ಓಪನ್ ಮಾಡಿ ಅದ್ರದ್ದು ಏನು ಆರ್ಟಿಕಲ್ ಐತೆ ಅದನ್ನು ನೀವು ಓದ್ರಿ. ದೋ ಕರ್ನಾಟಕ ಲೀಡ್ಸ್ ಇನ್ ದ ಎಕ್ಸ್ಪೋರ್ಟ್ ಆಫ್ ಡ್ರೈ ಸ್ಪೈಸಸ್, ಸ್ಪೈಸ್ ಪೌಡರ್ಸ್ ಆ್ಯಂಡ್ ಒಲಿಯೋ ರೆಸಿನ್ಸ್, ದ ವಾಲ್ಯೂಮ್ ವೆನ್ ಕಂಪೇರ್ಡ್ ಟು ಅದರ್ ಸ್ಟೇಟ್ಸ್ ಇಸ್ ಕಂಪೇರೇಟಿವ್ಲಿ ಲೋ. ಸೊ ಬೇರೆ ಸ್ಟೇಟ್ಸ್ ನಾವು ಕಂಪೇರ್ ಮಾಡಿದ್ವಿ ಅಂತಂದ್ರೆ ವಾಲ್ಯೂಮ್ ಸ್ವಲ್ಪ ಲೋ ಐತೆ ಅಂತ ಹೇಳತ್ತಾರ. ಮೋರ್ ಕಲ್ಟಿವೇಟರ್ಸ್ ಕ್ಯಾನ್ ಬಿ ಎನ್ಕರೇಜ್ ಟು ಇನ್ವಾಲ್ವ್ ದೆಮ್ಸೆಲ್ಸ್ ಇನ್ ಗ್ರೋಯಿಂಗ್ ದ ಸ್ಪೈಸಸ್ ಇನ್ ಡಿಮಾಂಡ್. ಸೊ ಇನ್ನೂ ಜಾಸ್ತಿ ನಾವು ಪ್ರೊಡ್ಯೂಸರ್ಸನ್ನು ಕಲ್ಟಿವೇಟರ್ಸನ್ನು ಪ್ರಮೋಟ್ ಮಾಡ್ಬೋದು ಇಲ್ಲಿಂದ ಜಾಸ್ತಿ ಎಕ್ಸ್ಪೋರ್ಟ್ ಮಾಡ್ಬೇಕಂತಂದ್ರೆ. ಪ್ರೊಡಕ್ಷನ್ yield of some spices is good but poor post harvesting methods and grading is resulting wastages and rejection. ಹಾರ್ವೆಸ್ಟಿಂಗ್ ಆದಮೇಲೆ ನಾವು ಪ್ರಾಪರ್ ಆಗಿ ಅದನ್ನು ಗ್ರೇಡಿಂಗ್ ಮಾಡಂಗಿಲ್ಲ, ಹಾರ್ವೆಸ್ಟಿಂಗ್ ಮೆಥಡ್ನು ನಮ್ಗೆ ಸರಿ ಇರಂಗಿಲ್ಲ, ಅದ್ರ ಸಲುವಾಗಿ ಭಾಳಷ್ಟು ವೇಸ್ಟೇಜ್ ಆಮೇಲೆ ರಿಜೆಕ್ಷನ್ಸ್ ಆಗತ್ತವ ಅಂತ ಹೇಳ್ತಾರೆ. ಅಡಾಪ್ಷನ್ ಆಫ್ ಗುಡ್ ಅಗ್ರಿಕಲ್ಚರಲ್ ಪ್ರಾಕ್ಟೀಸಸ್ ಕ್ಯಾನ್ ಕಾಂಬ್ಯಾಟ್ ದಿಸ್ ಲಾಸ್. ಸೊ ಪ್ರಾಪರ್ ಅಗ್ರಿಕಲ್ಚರಲ್ ಪ್ರಾಕ್ಟೀಸ್ ನಾವು ಮಾಡಿದ್ವಿ ಅಂತಂದ್ರೆ ಇದು ವೇಸ್ಟೇಜಸ್ ಆಮೇಲೆ ರಿಜೆಕ್ಷನ್ಸ್ ನಾವು ತಡೆದು ನಾವು ಚಲೋ ಕ್ವಾಲಿಟಿದು ನಾವು ಪ್ರೊಡ್ಯೂಸನ್ನು ಬೆಳೆದು ಎಕ್ಸ್ಪೋರ್ಟ್ ಮಾಡೋಕ್ಕೆ ನಮ್ದು ವಾಲ್ಯೂಮ್ ಏನೈತಿ ನಾವು ಬೆಳೆಸ್ಬೋದು ಇನ್ನು. ಓಕೆ, ಸೊ ದಿಸ್ ಇಸ್ ರೆಸ್ಪಾನ್ಸಿಬಿಲಿಟಿ ಮ್ಯಾಟ್ರಿಕ್ಸ್. ಸ್ಪೈಸ್ ಬೋರ್ಡ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರೀಸ್, GOI ಹ್ಯಾಸ್ ಡೆವಲಪ್ಡ್ ಸ್ಪೈಸಸ್ ಫಾರ್ಮರ್ಸ್ ಆ್ಯಪ್. ಸೊ ಅವರೊಂದು ಆ್ಯಪ್ ತಯಾರು ಮಾಡ್ಯಾರ. ಸೊ ಸ್ಪೈಸ್ ಡೆವಲಪ್ಮೆಂಟ್ ಏಜೆನ್ಸೀಸ್ ಅಂತೇಳಿ 11 ಬೇರೆ ಬೇರೆ ಸ್ಪೈಸ್ ಡೆವಲಪ್ಮೆಂಟ್ ಏಜೆನ್ಸೀಸ್ ಗೌರ್ಮೆಂಟ್ದವರು ಓಪನ್ ಮಾಡ್ಯಾರ. ಸೊ ಹಾವೇರಿ ಒಳಗೆ ಒಂದು SDA ಐತಿ. ಓಕೆ, ವೈ? ಬಿಕಾಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಪ್ರೊಡ್ಯೂಸರ್ ಹಾವೇರಿ ಇರೋದ್ರಿಂದ. ಓಕೆ, ಸ್ಪೈಸ್ ಬೋರ್ಡ್ ಹ್ಯಾಸ್ ಅ ಡೇಟಾಬೇಸ್ ಆಫ್ ಕಲ್ಟಿವೇಷನ್ ಪ್ರಾಕ್ಟೀಸಸ್ ಫಾರ್ ವೇರಿಯಸ್ ಸ್ಪೈಸಸ್ ಲೈಕ್ ನೆಟ್ಮೆಗ್, ಪೆಪ್ಪರ್, ಜಿಂಜರ್, ಟರ್ಮರಿಕ್, ಕಾರ್ಡ್ಮಮ್, ಸಿನಮನ್, ಕ್ಲೋವ್, ವೆನಿಲಾ. ಸೊ ಎಲ್ಲದ್ರ ಬಗ್ಗೆನೂ ಡೀಟೇಲ್ಸ್ ಅವ್ರ ಕಡೆ ಐತಿ. ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮಾಡೋಕ್ಕೂ ಒಂದು ಸಪ್ರೇಟ್ ವಿಂಗ್ ಐತೆ ಅವ್ರ ಕಡೆ. ಓಕೆ, ಸೊ ಸ್ಪೈಸ್ ಬೋರ್ಡ್ದವ್ರಿಗೆ ನೀವು ಹೋಗಿ ಬೆಟ್ ಆಗಬೇಕು. ಆ್ಯಕ್ಚುಲಿ ನೀವು ಎಕ್ಸ್ಪೋರ್ಟ್ ಮಾಡೋರಿದ್ರಿ ಅಂತಂದ್ರೆ ಡೆಫಿನೆಟ್ಲಿ ಅವ್ರ ಕಡೆ ಹೋಗಿ ನೀವು ಬೆಟ್ ಆಗಿ ಅವ್ರ ಜೊತೆ ಕುಂತು ಟೈಮ್ ಸ್ಪೆಂಡ್ ಮಾಡಿ ಅವ್ರ ಕಡೆಯಿಂದ ಎಜುಕೇಟ್ ಆಗಬೇಕು ನೀವು ಅಬೌಟ್ ದ ಪ್ರಾಡಕ್ಟ್ದಾದಮೇಲೆ ದೆನ್ ಯು ಕ್ಯಾನ್ ವಿಸಿಟ್ ಅಸ್. ನೀವು ನಮಗೆ ಕೇಳ್ಬೋದು ಯಾವ ಥರ ಎಕ್ಸ್ಪೋರ್ಟ್ ಮಾಡಬೇಕೀಗ ಅದು ಇದು ಅಂತೇಳಿ ಅದನ್ನು ನಾವು ನಿಮ್ಗೆ ಕೇಳ್ಬೋದು. ಬಟ್ ಪ್ರಾಡಕ್ಟ್ ನಾಲೆಜ್ ನೀವು ಆ್ಯಕ್ಚುಯಲ್ ಯಾರು ಬೋರ್ಡ್ಸ್ ಗೌರ್ಮೆಂಟ್ ಬಾಡೀಸ್ ಇರ್ತಾವಲ್ಲ ಅವ್ರ ಕಡೆಯಿಂದ ನೀವು ತೊಗೊಂಡ್ರಿ ಅಂತಂದ್ರೆ ಲೆಜಿಟಿಮೇಟ್ ನಿಮಗೆ ಎಲ್ಲನೂ ಡೀಟೇಲ್ಸ್ ಅಲ್ಲಿಂದ ಸಿಗ್ತಾವೆ. ಸೊ ದೀಸ್ ಆರ್ ದ ಆ್ಯಕ್ಷನ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್. ಓಕೆ, ಕಲ್ಟಿವೇಟರ್ಸ್ ಡೇಟಾಬೇಸ್ ಆ್ಯಂಡ್ ಅಗ್ರಿಗೇಷನ್ ಆಫ್ ದ ಪ್ರೊಡ್ಯೂಸ್. ಸ್ಪೈಸ್ ಬೋರ್ಡ್ ಅದು ನಿಮ್ಗೆ ಪ್ರೊಡ್ಯೂಸ್ ಮಾಡ್ತಾರೆ. ಇನ್ವೈಟಿಂಗ್ ಎಕ್ಸ್ಪೋರ್ಟರ್ಸ್, ಆಂಟ್ರಪ್ರಿನರ್ಸ್ ಟು ಇನ್ವೆಸ್ಟರ್ಸ್ ಮೀಟ್ ಫಾರ್ ಕಾಂಟ್ರಾಕ್ಟ್ ಫಾರ್ಮಿಂಗ್, ಅದನ್ನು ಸ್ಪೈಸ್ ಬೋರ್ಡ್ದವ್ರು ಮಾಡ್ತಾರೆ. ಪೋಸ್ಟ್ ಹಾರ್ವೆಸ್ಟಿಂಗ್ ಟೆಕ್ನಾಲಜೀಸ್, ಅಗೇನ್ ಸ್ಪೈಸ್ ಬೋರ್ಡ್ಸ್ ಆ್ಯಂಡ್ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿ. Processing technology and value addition, hand holding, CFTRI, IFPT, Tanjavur. Export training, orientation and market intelligence, Spice Board ದವರು ಮಾಡ್ತಾರೆ, VTPC ದವರು ಮಾಡ್ತಾರೆ, ನಾವು ಮಾಡ್ತೀವಿ. ಓಕೆ, ಸೊ ರೆಗ್ಯುಲೇಟರ್ಸ್ ಆ್ಯಂಡ್ ಸರ್ವಿಸ್ ಪ್ರೊವೈಡರ್ಸ್, ಅಪೆಡಾ, ಕ್ಯಾಪೆಕ್, DGFT, ಪ್ಲಾಂಟ್ ಕ್ವಾರಂಟೈನ್, BL ಕೂಲ್ ಪೋರ್ಟ್, ಸ್ಪೈಸ್ ಬೋರ್ಡ್. ಸೊ ಅವರು ಸರ್ವಿಸಸ್ ಏನಿದಾವೆ ಅದನ್ನು ಮೆನ್ಷನ್ ಮಾಡ್ಯಾರ, ಕಾಂಟ್ಯಾಕ್ಟ್ನು ಇನ್ಫಾರ್ಮೇಷನ್ ಅಲ್ಲಿ ಮೆನ್ಷನ್ ಮಾಡ್ಯಾರ. ಓಕೆ, ಸೊ ಥ್ಯಾಂಕ್ ಯು ವೆರಿ ಮಚ್ ಗೈಸ್. ಇನ್ ಕೇಸ್ ನೀವು ಚಿಲ್ಲಿ ಎಕ್ಸ್ಪೋರ್ಟ್ ಮಾಡ್ಬೇಕನ್ನತ್ತಿದ್ರಿ ಅಂತಂದ್ರೆ ಆ್ಯಕ್ಚುಲಿ ನಾನು ಇನ್ನೊಂದು ವಿಡಿಯೋನು ಮಾಡೀನಿ ಚಿಲ್ಲೀಸ್ ಬಗ್ಗೆ. ಸೊ ಅದರದ್ದು ನಾನು ಈ ವಿಡಿಯೋ ಜೋಡಿ ಟ್ಯಾಗ್ ಮಾಡ್ತೀನಿ. ಸೊ ಚಿಲ್ಲಿ ಎಕ್ಸ್ಪೋರ್ಟ್ ದುಬೈಗೆ ಮಾಡ್ಬೇಕಂತಂದ್ರೆ ಏನೇನು ಇಶ್ಯೂಸ್ ಬರ್ತಾವೆ ಏನೇನಿಲ್ಲ ಅದ್ರ ಬಗ್ಗೆನೂ ಡೀಟೇಲ್ಸ್ ಅದ್ರ ನಾವು ಡಿಸ್ಕಸ್ ಮಾಡೀವಿ. ಸೊ ಇನ್ ಕೇಸ್ ಚಿಲ್ಲಿ ಎಕ್ಸ್ಪೋರ್ಟ್ ನೀವು ವಿಚಾರ ಮಾಡತ್ತಿದ್ರಿ ಅಂತಂದ್ರೆ ಡೆಫಿನೆಟ್ಲಿ ನೀವು ಮಾಡಬೇಕು. ವೈ? ಬಿಕಾಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಪ್ರೊಡ್ಯೂಸರ್ ನಾವು ಇರೋದ್ರಿಂದ ಎಕ್ಸ್ಪೋರ್ಟ್ ಮಾಡೋಕ್ಕೆ ಸ್ಕೋಪ್ನು ಜಾಸ್ತಿ ಐತಿ. ಅಷ್ಟ ಡಿಮಾಂಡ್ ಈಗಿನ ಕಾಲದಾಗ ಬೆಳ್ಕೊಂತ ಹೊಂಟೈತಿ ಬಿಕಾಸ್ ಆಫ್ ಗ್ಲೋಬಲೈಸೇಷನ್. ಭಾಳ
ಭಾಳಷ್ಟು ಜನ ಇಂಡಿಯಾ ಟ್ರಾವೆಲ್ ಮಾಡಿ ಹೋಗತ್ತಾರ, ಸ್ಪೈಸಿ ಫುಡ್ ತಿನ್ನಕ್ಕೆ ಕಲಿಯಾಕತ್ತಾರ. ಸೊ ಹೀಗಾಗಿ ಚಿಲ್ಲಿ ಇಂಪೋರ್ಟ್ಸ್ ಭಾಳಷ್ಟು ಕಂಟ್ರಿ ಒಳಗೆ ಬೆಳಕತ್ತೈತಿ, ಆಮೇಲೆ ಇನ್ನೂ ಬೆಳ್ಕೊಂತಾನೆ ಇರೋದು. ಓಕೆ, ಸೊ ಯಾವ್ಯಾವ ಕಂಟ್ರೀಸಿಗೆ ಚಿಲ್ಲಿ ಆಸ್ ಅ ಸ್ಪೈಸ್ ರೀಚ್ ಆಗಿಲ್ಲ ಆ ಎಲ್ಲ ಕಂಟ್ರೀಸಿಗೂ ನಾವು ಇನ್ನೂ ರೀಚ್ ಮಾಡ್ಬೋದು. ಸೊ ದಟ್ ಈಸ್ ದ ಪೊಟೆನ್ಷಿಯಲ್. ಓಕೆ, ಸೊ ಥ್ಯಾಂಕ್ ಯು ವೆರಿ ಮಚ್ ಗೈಸ್, ಆಲ್ ದಿ ಬೆಸ್ಟ್, ಬಾಯ್.